ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 96. ಐಸಿಯು ವರಾಂಡದಲ್ಲಿ ಆತಂಕ ತುದಿಗೆ ತಲುಪಿತ್ತು. ಒಂದು ಕಡೆ ಸಾಗರ್ನ ಹಾಳುಗಳು ವಿಕ್ರಮ್ನನ್ನು ಗೋಡೆಗೆ ನೂಕಿ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರೆ, ಇನ್ನೊಂದು ಕಡೆ ಸಾಗರ್ ತನ್ನ ಮುಖದಲ್ಲಿದ್ದ ರಕ್ತವನ್ನು ಒರೆಸಿಕೊಳ್ಳುತ್ತಾ ವಿಕ್ರಮ್ನನ್ನು ಹೀಯಾಳಿಸುತ್ತಾ ನೋಡುತ್ತಿದ್ದನು. ಅದೇ ಸಮಯದಲ್ಲಿ ಆದಿಶೇಷನ್ ಮೊಬೈಲ್ ಫೋನ್ ರಿಂಗ್ ಆಯಿತು. ಪರದೆಯ ಮೇಲೆ ಮಿನುಗುತ್ತಿದ್ದ ಹೆಸರು ಅಥರ್ವ ವರ್ಮನ್. ಆದಿಶೇಷನ್ ಒಂದು ಕಪಟ ನಗುವಿನೊಂದಿಗೆ ಫೋನ್ ರಿಸೀವ್ ಮಾಡಿದರು. ಹಲೋ ಅಥರ್ವ, ನಾನು ಕಳುಹಿಸಿದ ವಿಡಿಯೋ ನೋಡಿರಬೇಕಲ್ವಾ? ನನ್ನ ಮಗಳಿಗೆ ಮದುವೆಯಾಗಿಬಿಟ್ಟಿದೆ. ಈಗ ಸುಮ್ಮನೆ ಇಲ್ಲಿ ಬಂದು ಗಲಾಟೆ ಮಾಡುತ್ತಿದ್ದಾನೆ. ನಿನ್ನ ತಮ್ಮ ಮಾಡುತ್ತಿರುವ ಅರಾಜಕತೆಯನ್ನು ಹದ್ದುಬಸ್ತಿನಲ್ಲಿಡು. ಇಲ್ಲದಿದ್ದರೆ ಮುಂಬೈ ಪೊಲೀಸ್ ಇಲ್ಲಿಗೆ ಬಂದು ಅವನಿಗೆ ಬೇಡಿ ಹಾಕಿ ಕರೆದುಕೊಂಡು ಹೋಗುತ್ತದೆ ಎಂದು ಗರ್ವದಿಂದ ಮೀಸೆ ತಿರುಗಿಸುತ್ತಾ ಆದಿಶೇಷನ್ ಹೇಳಿದರು. ಮರುಕ್ಷಣದಲ್ಲಿ ಕೆಲವು ಸೆಕೆಂಡುಗಳ ಕಾಲ ನಿಶ್ಶಬ್ದ. ನಂತರ ಅಥರ್ವನ ಗಂಭೀರ ಧ್ವನಿ ಕೇಳಿಸಿತು. ಅದು ಒಂದು ಆದೇಶದಂತಿತ್ತು. ಆದಿಶೇಷನ್ ಸರ್, ನನ್ನ ತಮ್ಮ ಅಲ್ಲಿಗೆ ಬಂದಿದ್ದು ಅವನ ಪ್ರೀತಿಗಾಗಿ. ಅವನು ಮಾಡುತ್ತಿರುವುದು ಅರಾಜಕತೆ ಎನ್ನುವುದಾದರೆ, ಒಂದು ಹೆಣ್ಣು ಮಗಳು ವಿಷ ಕುಡಿಯುವ ಮಟ್ಟಿಗೆ ಅವಳನ್ನು ಬೆದರಿಸಿ ಮದುವೆ ಮಾಡಿದ್ದಕ್ಕೆ ಏನನ್ನಬೇಕು? ನನ್ನ ತಮ್ಮನನ್ನು ಮುಟ್ಟಲು ಹೇಳಿ ನಿಮ್ಮ ಆಳುಗಳಿಗೆ. ಮುಂದಿನ 5 ನಿಮಿಷದಲ್ಲಿ ಮುಂಬೈ ಸಾಗರ್ನ ಎಲ್ಲ ಬಿಸ್ನೆಸ್ ಡೀಲ್ಗಳನ್ನು ನಾನು ಸ್ಥಗಿತಗೊಳಿಸುತ್ತೇನೆ. ಸಾಗರ್ ಅಗರ್ವಾಲ್ ರಕ್ತದ ಕಣ್ಣೀರು ಸುರಿಸಬೇಕೆಂದರೆ ವಿಕ್ರಮ್ನ ಮೇಲೆ ಕೈ ಹಾಕಿ ಎಂದ ಅಥರ್ವನ ಆ ದೃಢವಾದ ಧ್ವನಿಗೆ ಆದಿಶೇಷನ್ ಬೆದರಿ ಹೋದರು. ಅಥರ್ವನ ಅಧಿಕಾರ ಏನೆಂದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅವರು ಸಾಗರ್ ಕಡೆಗೆ ಕಣ್ಣ ಸನ್ನೆ ಮಾಡಿದರು. ಸಾಗರ್ ಆಕ್ರೋಶದಿಂದ ತನ್ನ ಆಳುಗಳನ್ನು ಹಿಂದೆ ಸರಿಯಲು ಹೇಳಿದನು. ವಿಕ್ರಮ್ ಹಿಡಿತದಿಂದ ಬಿಡುಗಡೆಯಾದ ತಕ್ಷಣ ಮತ್ತೆ ಸಾಗರ್ನ ಮೇಲೆ ಮುಗಿಬೀಳಲು ಹೋದನು. ಆದರೆ ಕಾರ್ತಿಕ್ ಅವನನ್ನು ತಡೆದು ನಿಲ್ಲಿಸಿದನು. ಬಾಸ್, ತಾಳ್ಮೆ ಇರಲಿ, ಮಾಯಾ ಪರಿಸ್ಥಿತಿಯನ್ನು ನೋಡಿ ಎಂದು ತಡೆದನು. ಸಾಗರ್ ಹತ್ತಿರ ಬಂದ ಆದಿಶೇಷನ್, ಅಳಿಯಂದಿರೆ, ಇವಾಗ ಪರಿಸ್ಥಿತಿ ಸರಿಯಿಲ್ಲ. ಇವನ ಮೇಲೆ ಕೈ ಹಾಕಬೇಡಿ. ಅಥರ್ವ ಈಗಾಗಲೇ 1 ಸಾರಿ ನನ್ನ ಇಡೀ ಬಿಸ್ನೆಸ್ ಮುಚ್ಚಿಸಿ ನನ್ನನ್ನು ಕಣ್ಣೀರು ಹಾಕಿಸಿದ್ದಾನೆ. ಮದುವೆಯಾದ ದಿನವೇ ನಿಮಗೆ ಯಾವುದೇ ಅನಾಹುತ ಆಗುವುದು ಬೇಡ. ಅಥರ್ವನ ಕಿವಿಗೆ ವಿಷಯ ಮುಟ್ಟಿಸಿದ್ದಾಗಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಇವನು ಹೊರಟು ಬಿಡುತ್ತಾನೆ ಎಂದು ಹೇಳಿದ ತಕ್ಷಣ ಸಾಗರ್ ಶಾಂತನಾದನು. ಅವನ ಆಳುಗಳು ಅವನಿಗೆ ಬೇರೆ ಬಟ್ಟೆ ತಂದುಕೊಟ್ಟರು. ಮತ್ತೊಂದು ಕೋಣೆಗೆ ಹೋದ ಸಾಗರ್ ಬಟ್ಟೆ ಬದಲಾಯಿಸಿಕೊಂಡು ಹೊರಗೆ ಬಂದನು. ಆ ಕ್ಷಣದಲ್ಲೇ ಐಸಿಯು ಕೋಣೆಯಿಂದ ಒಂದು ಅಲಾರಂ ಸದ್ದು ಕೇಳಿಸಿತು. ವೈದ್ಯರು ಆತಂಕದಿಂದ ಮಾಯಾ ಮಲಗಿದ್ದ ಮಂಚವನ್ನು ಸುತ್ತುವರಿದರು. ವಿಕ್ರಮ್ ಗಾಜಿನ ಮೂಲಕ ನೋಡಿದನು. ಮಾಯಾ ಬೆರಳುಗಳು ಮೆಲ್ಲನೆ ಅಲುಗಾಡಿದವು. ಅವಳ ಕಣ್ಣ ರೆಪ್ಪೆಗಳು ಬಡಿದುಕೊಂಡವು. ವಿಷವು ಸಂಪೂರ್ಣವಾಗಿ ಹೊರಹೋಗಿ ಅವಳ ದೇಹವು ಪ್ರಜ್ಞೆಯ ಸ್ಥಿತಿಗೆ ಮರಳಲು ಹೋರಾಡುತ್ತಿತ್ತು. ಡಾಕ್ಟರ್, ಅವಳು ಕಣ್ಣು ಬಿಡುತ್ತಿದ್ದಾಳೆ. ಮಾಯಾ ಅನ್ನುತ್ತಾ ವಿಕ್ರಮ್ ಗಾಜನ್ನು ತಟ್ಟಿದನು. ವೈದ್ಯರು ಹೊರಗೆ ಬಂದು, ಪೇಷಂಟ್ ಪ್ರಜ್ಞೆಗೆ ಬಂದಿದ್ದಾರೆ, ಆದರೆ ಇನ್ನೂ ತುಂಬ ನಿಶ್ಶಕ್ತರಾಗಿದ್ದಾರೆ. ಅವರ ಹಸ್ಬೆಂಡ್ ಮಾತ್ರ ಒಳಗಡೆ ಬರಬಹುದು ಎಂದರು. ವಿಕ್ರಮ್ನ ಕಡೆಗೆ ಒಂದು ಹೀಯಾಳಿಸುವ ನೋಟ ಬೀರಿ ಸಾಗರ್ ಕೋಣೆಯೊಳಗೆ ಹೋಗಲು ಹೆಜ್ಜೆ ಇಟ್ಟನು. ಆದರೆ ವಿಕ್ರಮ್ ಅವಳನ್ನು ತಳ್ಳಿ, ಅವಳ ಜೀವಕ್ಕೆ ಈಗ ಆ ತಾಳಿ ಮುಖ್ಯವಲ್ಲ, ಅವಳು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನ ಧ್ವನಿಯೇ ಮುಖ್ಯ ಎಂದು ಹೇಳಿ ಅವರಿಬ್ಬರ ಅಬ್ಬರದಿಂದ ಒಳಗೆ ನುಗ್ಗಿದನು. ಸಾಗರ್ ತಡೆಯಲು ಪ್ರಯತ್ನಿಸಿದರೂ ವಿಕ್ರಮ್ ಒಳಗಡೆ ಹೋಗಿಯೇ ಬಿಟ್ಟಿದ್ದನು. ವಿಕ್ರಮ್ ಮಾಯಾ ಬಳಿಗೆ ಹೋದನು. ಅವಳ ಮುಖದಲ್ಲಿ ಆಕ್ಸಿಜನ್ ಮಾಸ್ಕ್ ಇತ್ತು. ಕಣ್ಣುಗಳು ಅರೆಬರೆಯಾಗಿ ತೆರೆದಿದ್ದವು. ವಿಕ್ರಮ್ ಅವಳ ತಣ್ಣಗಾಗಿದ್ದ ಕೈಗಳನ್ನು ಹಿಡಿದುಕೊಂಡನು. ಮಾಯಾ, ನಿನ್ನ ವಿಕ್ರಮ್ ಬಂದಿದ್ದೀನಿ ಕಣೆ, ಕಣ್ಣು ಬಿಟ್ಟು ನೋಡು ಪ್ಲೀಸ್ ಎಂದ ವಿಕ್ರಮನ ಕಣ್ಣೀರು ಅವಳ ಕೈಗಳ ಮೇಲೆ ಬಿದ್ದಿತು. ಮಾಯಾ ಮೆಲ್ಲನೆ ಕಣ್ಣು ಬಿಟ್ಟಳು. ಅವಳ ದೃಷ್ಟಿಯಲ್ಲಿ ಮೊದಲು ಬಿದ್ದಿದ್ದು ವಿಕ್ರಮ್ನ ಮುಖ. ಅವಳ ತುಟಿಗಳು ಮೆಲ್ಲನೆ ಅಲುಗಾಡಿದವು. ವಿಕ್ಕಿ ಎಂದ ಆ ಕ್ಷೀಣ ಧ್ವನಿ ವಿಕ್ರಮನಿಗೆ ಇಡೀ ಜಗತ್ತನ್ನೇ ಗೆದ್ದಂತೆ ಭಾಸವಾಯಿತು. ಆದರೆ ಮರುಕ್ಷಣವೇ ಅವಳ ದೃಷ್ಟಿ ತನ್ನ ಕುತ್ತಿಗೆಯಲ್ಲಿದ್ದ ಆ ಭಾರವಾದ ಮಾಂಗಲ್ಯದ ಮೇಲೆ ಬಿದ್ದಿತು. ಆ ಸಾಗರ್ನ ಗುರುತು ಅವಳ ದೇಹದ ಮೇಲೆ ಒಂದು ಕಲೆಯಂತೆ ಕಾಣಿಸಿತು. ಅವಳ ಕಣ್ಣುಗಳು ಆಘಾತದಿಂದ ಅಗಲವಾದವು.
ಇದೇನು ವಿಕ್ಕಿ ಎಂದು ಅವಳು ದಿಗಿಲುಗೊಂಡಳು. ವಿಕ್ರಮನಿಗೆ ಏನು ಹೇಳಬೇಕೆಂದು ತಿಳಿಯದೆ ತಡಕಾಡಿದನು. ಅಷ್ಟರಲ್ಲೇ ಸಾಗರ್ ಹೊರಗಿನಿಂದ ಕಿರುಚಿದನು. ಮಾಯಾ, ನೀನು ನನ್ನ ಹೆಂಡತಿ ಕಣೆ. ನಾನೇ ನಿನಗೆ ತಾಳಿ ಕಟ್ಟಿದ್ದು. ನಿನ್ನನ್ನು ಸಾಯಲು ಬಿಡದೆ ಬದುಕಿಸಿದ್ದು ನಾನೇ ಅಂದಾಗ ಮಾಯಾ ಆ ತಾಳಿಯನ್ನು ನೋಡಿದ ತಕ್ಷಣ ಸಾಗರ್ ತನಗೆ ಬೆದರಿಕೆ ಹಾಕಿದ್ದು, ತನ್ನ ಅಣ್ಣನನ್ನು ಬಂಧಿಸಿದ್ದು ಎಲ್ಲವೂ ನೆನಪಿಗೆ ಬಂದವು. ಅವಳ ಮುಖ ಕೆಂಪಗಾಯಿತು. ಅಷ್ಟು ನಿಶ್ಶಬ್ದ ಪರಿಸ್ಥಿತಿಯಲ್ಲೂ ಅವಳ ಸ್ವಾಭಿಮಾನ ತಲೆ ಎತ್ತಿತ್ತು. ಇದು 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 ತಾಳಿಯಲ್ಲ, ಇದು ಒಬ್ಬ ಅಸುರನ ಸರಪಳಿ ಅನ್ನುತ್ತಾ ಮಾಯಾ ಕೈ ಮುಗಿದು ತನ್ನ ಕುತ್ತಿಗೆಯಲ್ಲಿದ್ದ ಆ ಮಂಗಳಸೂತ್ರವನ್ನು ಕಿತ್ತೆಸೆಯಲು ಪ್ರಯತ್ನಿಸಿದಳು. ಸಾಗರ್ ಒಳಗಡೆ ಓಡಿ ಬಂದನು. ಈಗ ಹೇಳು ಸಾಗರ್, ನೀನೇನು ಮಾಡ್ತೀಯಾ? ನಿನ್ನ ಅಧಿಕಾರ, ನಿನ್ನ ಅರಮನೆ ಎಲ್ಲವೂ ನಿನ್ನ ಕೈಯಲ್ಲಿದೆ. ಆದರೆ ಮಾಯಾ ಮನಸ್ಸಿನಲ್ಲಿ ನಿನಗೆ ಜಾಗವೇ ಇಲ್ಲ. ಈ ತಾಳಿ ಕೇವಲ ಒಂದು ದಾರವಷ್ಟೇ ಕಣೋ ಅನ್ನುತ್ತಾ ವಿಕ್ರಮ್ ಸಾಗರ್ನ ಶರ್ಟ್ ಕಾಲರ್ ಹಿಡಿದು ಜಾಡಿಸಿದನು. ಸಾಗರ್ ಏನು ಮಾಡಬೇಕೆಂದು ತಿಳಿಯದೆ ಸ್ತಬ್ಧನಾಗಿ ನಿಂತನು. ಆದಿಶೇಷನ್ ತನ್ನ ಮಗಳ ಆ ದ್ವೇಷವನ್ನು ನೋಡಿ ತಲ್ಲಣಗೊಂಡು ಹೋದರು. ಮಾಯಾ, ವಿಕ್ರಮ್, ಈ ತಾಳಿಯನ್ನು ತೆಗೆದು ಅವನ ಮುಖಕ್ಕೆ ಎಸೆ ಎಂದು ಕಿರುಚಿದಳು. ವಿಕ್ರಮ್ ಮೆಲ್ಲನೆ ಅವಳ ಹತ್ತಿರ ಹೋಗಿ ಮಾಯಾಳ ಅನುಮತಿಯೊಂದಿಗೆ ಆ ಮಂಗಳಸೂತ್ರವನ್ನು ಬಿಚ್ಚಿದನು. ಅದನ್ನು ಹಾಗೆಯೇ ಸಾಗರ್ನ ಮೇಲೆ ಎಸೆದನು. ಇದೇ ನಿನಗೆ ಸಿಕ್ಕಿದ ಉಡುಗೊರೆ ಸಾಗರ್, ತಗೋ. ಇನ್ಮೇಲೆ ನನ್ನ ಮಾಯಾ ಕಡೆ ಬಂದರೆ ನಿನ್ನನ್ನು ಮುಂಬೈ ಮಣ್ಣಿನಲ್ಲೇ ಹೂತು ಹಾಕಿಬಿಡ್ತೀನಿ ಅಂದನು. ನೋ ಎಂದು ತನ್ನ ಕಿವಿಗಳನ್ನು ಮುಚ್ಚಿಕೊಳ್ಳುತ್ತಾ ಜೋರಾಗಿ ಕಿರುಚಿದನು ಸಾಗರ್. ಅವನ ಕಿರುಚಾಟವನ್ನು ನೋಡಿ ಎಲ್ಲರೂ ಅವನ ಹತ್ತಿರ ಬರಲು ವಿಕ್ರಮ್, ಕಾರ್ತಿಕ್ ಪಕ್ಕದಲ್ಲಿ ನಿಂತು ಏನೂ ತಿಳಿಯದೆ ನೋಡುತ್ತಿದ್ದರು. ಸಾಗರ್, ಏನಾಯಿತು ಎಂದು ಅವನ ತಾಯಿ ಹೆಗಲನ್ನು ಮುಟ್ಟಿ ಅಲುಗಾಡಿಸಿದರು. ತಟ್ಟನೆ ಕಣ್ಣು ಬಿಟ್ಟನು. ಆ ಎಸಿ ವರಾಂಡದಲ್ಲೂ ಅವನ ಮುಖ ಬೆವತು ಒದ್ದೆಯಾಗಿತ್ತು. ಏನು ನಡೆಯಿತು ಎಂದು ಒಂದು ಕ್ಷಣ ಅರ್ಥವಾಗಲಿಲ್ಲ. ಒಂದು ಬಾರಿ ತನ್ನ ಸುತ್ತಲೂ ನೋಡಿಕೊಂಡನು. ಎಲ್ಲವೂ ಕನಸಾ? ಒಂದು ನಿಮಿಷ ನಿಜವಾಗಿಯೂ ಮಾಯಾ ನನ್ನ ತಾಳಿಯನ್ನು ಕಳಚಿ ಎಸೆದಂತೆ ಇತ್ತಲ್ಲ ಅಂತ ಸಾಗರ್ ತನ್ನ ಎದೆಯನ್ನು ತಡವಿ ನೋಡಿಕೊಂಡನು. ಅವನ ಹೃದಯ ಇನ್ನೂ ತಲ್ಲಣಗೊಂಡು ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಕನಸಿನಲ್ಲಿ ಕಂಡ ಆ ಅವಮಾನ ಅವನ ಅಹಂಕಾರವನ್ನು ಇನ್ನೂ ಕೆರಳಿಸಿತು. ಮಾಯಾ ತನ್ನನ್ನು ದ್ವೇಷಿಸುವುದನ್ನು ಕನಸಿನಲ್ಲೂ ಅವನಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ. ಈ ಭಯ ಈಗ ಆಕ್ರೋಶವಾಗಿ ಬದಲಾಯಿತು. ಸಾಗರ್ ನಿಧಾನವಾಗಿ ವಿಕ್ರಮ್ನ ಹತ್ತಿರ ಹೋದನು. ಕನಸಿನಲ್ಲಿ ಕಂಡ ಅದೇ ವಿಕ್ರಮ್, ಅದೇ ಆವೇಶ. ಆದರೆ ನಿಜದಲ್ಲಿ ಸಾಗರ್ ಈಗ ಮುನ್ನೆಚ್ಚರಿಕೆಯಾದನು. ಆಗ ವೈದ್ಯರು ಹೊರಗೆ ಬಂದು, ಪೇಷಂಟ್ ಪ್ರಜ್ಞೆಗೆ ಬಂದಿದ್ದಾರೆ, ಆದರೆ ಅವರು ತುಂಬ ಶಾಕ್ನಲ್ಲಿದ್ದಾರೆ ಸರ್. ನೀವು ಮಾತ್ರ ಒಳಗೆ ಹೋಗಿ ಶಾಂತವಾಗಿ ಮಾತನಾಡಿ ಎಂದರು. ವಿಕ್ರಮ್ ಒಳಗೆ ಹೋಗಲು ಪ್ರಯತ್ನಿಸಿದಾಗ ಸಾಗರ್ ಅವನನ್ನು ತನ್ನ ಹೆಗಲಿನಿಂದ ತಳ್ಳಿ ನೂಕಿದನು. ಇಲ್ಲಿ ನೋಡು ವಿಕ್ರಮ್, ಈಗ ಅವಳು ನಿನ್ನ ಪ್ರೇಯಸಿ ಅಲ್ಲ, ಈ ಸಾಗರ್ನ ಹೆಂಡತಿ. ನೀನು ಸುಮ್ಮನೆ ನಿಂತು ತಮಾಷೆ ನೋಡು ಅಷ್ಟೇ ಎಂದು ಸಾಗರ್ ಗರ್ವದಿಂದ ಒಳಗೆ ಹೆಜ್ಜೆ ಇಟ್ಟನು. ವಿಕ್ರಮ್ ಗಾಜಿನ ಆಚೆ ನಿಂತು ಹತಾಶೆಯಿಂದ ಒದ್ದಾಡುತ್ತಿದ್ದನು. ಐಸಿಯು ಕೋಣೆಯ ಆ ಒಂಟಿತನದಲ್ಲಿ ಮರಣದ ಬಾಗಿಲವರೆಗೆ ಹೋಗಿ ಬಂದ ಮಾಯಾ ಮೆಲ್ಲನೆ ಕಣ್ಣು ಬಿಟ್ಟಳು. ಅವಳ ಮೂಗಿನ ಮೂಲಕ ಹಾಕಲಾಗಿದ್ದ ಆ ರೈಲ್ಸ್ ಟ್ಯೂಬ್ ಅವಳ ಗಂಟಲನ್ನು ಸೀಳುವಂತಹ ನೋವನ್ನು ನೀಡುತ್ತಿತ್ತು. ವಿಷವನ್ನು ಹೊರಹಾಕಲು ಮಾಡಿದ ಆ ಚಿಕಿತ್ಸೆಯ ಪರಿಣಾಮದಿಂದಾಗಿ ಅವಳ ಪ್ರತಿಯೊಂದು ಉಸಿರಾಟವೂ ಒಂದು ಹೋರಾಟವಾಗಿತ್ತು. ಅವಳ ದೃಷ್ಟಿಯಲ್ಲಿ ಮೊದಲು ಬಿದ್ದಿದ್ದು ಸಾಗರ್ನ ಮುಖ. ಅವನು ಒಂದು ಸಣ್ಣ ನಗೆಯೊಂದಿಗೆ ಅವಳನ್ನೇ ನೋಡುತ್ತಿದ್ದನು. ವೆಲ್ಕಮ್ ಬ್ಯಾಕ್ ಬೇಬಿ ಅಂತ ಸಾಗರ್ ಬಾಗಿ ಅವಳ ಕಿವಿಯ ಹತ್ತಿರ ಹೇಳಿದನು. ಮಾಯಾ ಮಾತನಾಡಲು ಪ್ರಯತ್ನಿಸಿದಳು, ಆದರೆ ಆ ಟ್ಯೂಬ್ ಅವಳ ಧ್ವನಿಪೆಟ್ಟಿಗೆಯನ್ನು ಇಸುಕುತ್ತಿತ್ತು. ಕರಕಲಾದ ಕ್ಷೀಣ ಧ್ವನಿಯಲ್ಲಿ ಸಾಗರ್, ಯಾಕೆ ಇಲ್ಲಿಗೆ ಬಂದೆ ಎಂದು ಕೇಳಿದಳು. ಸಾಗರ್ ಅವಳ ಕುತ್ತಿಗೆಯಲ್ಲಿದ್ದ ಆ ಭಾರವಾದ ಮಂಗಳಸೂತ್ರವನ್ನು ಮೆಲ್ಲನೆ ಮುಟ್ಟಿದನು. ಇಲ್ಲಿ ನೋಡು ಮಾಯಾ, ನಿನ್ನ ಕುತ್ತಿಗೆಗೆ ನಾನು ತಾಳಿ ಕಟ್ಟಿಬಿಟ್ಟಿದ್ದೇನೆ. ನೀನು ಜೀವಕ್ಕಾಗಿ ಹೋರಾಡುತ್ತಿದ್ದಾಗ ಡಾಕ್ಟರ್ಸ್ ನಿನಗೆ ಟ್ರೀಟ್ಮೆಂಟ್ ಮಾಡುವಾಗಲೂ ನನ್ನ ಹೆಂಡತಿ ಕುತ್ತಿಗೆಯಲ್ಲಿರುವ ತಾಳಿಯನ್ನು ಯಾವುದೇ ಕಾರಣಕ್ಕೂ ಕಳಚಬಾರದು ಎಂದು ನಾನು ಕಡ್ಡಾಯವಾಗಿ ಹೇಳಿದ್ದೆ. ಈಗ ನೀನು ಸಂಪೂರ್ಣವಾಗಿ ನನಗೆ ಸ್ವಂತ ಅಂದ. ಮಾಯಾಳ ಕಣ್ಣುಗಳು ಆಘಾತದಿಂದ ಅಗಲವಾದವು. ದೇಹ ನಿಶ್ಶಕ್ತವಾಗಿದ್ದರೂ ಅವಳ ಆಕ್ರೋಶ ಉಕ್ಕಿ ಬಂದಿತು.
ದೊಡ್ಡ ತಪ್ಪು ಮಾಡ್ತಿದ್ದೀಯಾ. ನನ್ನ ಇಷ್ಟವಿಲ್ಲದೆ ನೀನು ತಾಳಿ ಕಟ್ಟಿದ್ದೀಯಾ. ಇದು ಇದು ಕಾನೂನುಬದ್ಧವಾಗಿ ಸಲ್ಲಲ್ಲ ಎಂದು ಅವಳು ಮಾತನಾಡುವ ಪ್ರತಿಯೊಂದು ಪದವೂ ಆ ಮೂಗಿನ ಟ್ಯೂಬ್ ಉಜ್ಜಿಕೊಂಡು ಅವಳಿಗೆ ರಕ್ತ ಬರುವಂತಹ ನೋವು ತರುತ್ತಿತ್ತು. ಸಾಗರ್ ಲಘುವಾಗಿ ನಕ್ಕನು. ನಿನ್ನ ಇಷ್ಟವಿಲ್ಲದೆ ತಾಳಿ ಕಟ್ಟಿದೆ ಅಂತ ಯಾರು ಹೇಳಿದರು ಮಾಯಾ? ನಮ್ಮ ನಿಶ್ಚಿತಾರ್ಥ ಎಷ್ಟು ಗ್ರ್ಯಾಂಡಾಗಿ ನಡೆಯಿತು ಅಂತ ಇಡೀ ಜಗತ್ತಿಗೆ ಗೊತ್ತು. ಎಲ್ಲ ಫಂಕ್ಷನ್ನಲ್ಲೂ ನೀನು ನನ್ನ ಕೈ ಹಿಡಿದು ನಗುತ್ತಾ ಇದ್ದೆ. ಇವಾಗ ಬಂದು ಇಷ್ಟವಿಲ್ಲ ಅಂದರೆ ಯಾರು ನಂಬುತ್ತಾರೆ? ನಿನ್ನ ಒಪ್ಪಿಗೆಯಿಂದಲೇ ಎಲ್ಲವೂ ನಡೆಯಿತು ಅಂತ ಇಡೀ ಊರೇ ಹೇಳುತ್ತೆ ಎಂದು ದೃಢವಾದ ಧ್ವನಿಯಲ್ಲಿ ಅವನು ಹೇಳಿದಾಗ ಅವಳ ದೇಹ ನಡುಗಿತು. ಆದರೂ ಆ ಭಯವನ್ನು ಅವನಿಗೆ ತೋರಿಸಿಕೊಳ್ಳದೆ ನಿಭಾಯಿಸಿದಳು. ನಾನು ಸೂಸೈಡ್ ಮಾಡಿಕೊಳ್ಳಲು ಟ್ರೈ ಮಾಡಿದ್ದೀನಿ. ಮದುವೆ ನಿಂತು ಹೋಗಿದ್ದು ಎಲ್ಲರಿಗೂ ಗೊತ್ತು. ನಿನ್ನನ್ನು ಎಲ್ಲರೂ ತಪ್ಪಾಗಿಯೇ ಭಾವಿಸುತ್ತಾರೆ ಎಂದು ಮಾಯಾ ಉಸಿರು ತೆಗೆದುಕೊಳ್ಳುತ್ತಾ ಮಾತನಾಡಿದಳು. ಸಾಗರ್ ತನ್ನ ಮೊಬೈಲ್ ತೆಗೆದು ಅವಳ ಕಣ್ಣೆದುರು ತೋರಿಸಿದನು. ಅದರಲ್ಲಿ ಒಂದು ಸುದ್ದಿ ವೈರಲ್ ಆಗುತ್ತಿತ್ತು. ಪ್ರಖ್ಯಾತ ಉದ್ಯಮಿ ಸಾಗರ್ ಅಗರ್ವಾಲ್ ಮತ್ತು ಮಾಯಾ ಆದಿಶೇಷನ್ ವಿವಾಹವು ಇಂದು ಬೆಳಿಗ್ಗೆ ಸರಳ ರೀತಿಯಲ್ಲಿ ಮನೆಯಲ್ಲಿ ನೆರವೇರಿತು. ವಧುವಿಗೆ ಹಠಾತ್ ಅನಾರೋಗ್ಯ ಉಂಟಾದ ಕಾರಣ ರಿಸೆಪ್ಷನ್ ಕಾರ್ಯಕ್ರಮ ಮಾತ್ರ ಮುಂಬರುವ ಭಾನುವಾರ ಭವ್ಯವಾಗಿ ನಡೆಯಲಿದೆ ಮತ್ತು ಅದರ ಮಾಹಿತಿ 2 ದಿನಗಳಲ್ಲಿ ಪ್ರಕಟಿಸಲಾಗುವುದು ಎಂದು ಶ್ರೀ ಸಾಗರ್ ಅಗರ್ವಾಲ್ ಅವರ ತಂದೆ ಅಗರ್ವಾಲ್ ತಿಳಿಸಿದ್ದಾರೆ ಅಂತ ಇತ್ತು. ಸುದ್ದಿಯನ್ನು ನೋಡಿದ ಮಾಯಾಗೆ ತಲ್ಲಣವಾಯಿತು. ಒಂದು ಸುಳ್ಳನ್ನು ಎಷ್ಟು ಸುಂದರವಾಗಿ ಮಾಧ್ಯಮಗಳ ಮೂಲಕ ನಿಜವಾಗಿಸಿದ್ದಾನೆ. ನೀನೊಬ್ಬ ಕ್ರಿಮಿನಲ್ ಸಾಗರ್, ಆದರೆ ಗೆಲ್ಲಲು ಸಾಧ್ಯವಿಲ್ಲ ಎಂದು ಗುಡುಗಿದಳು. ನಿನ್ನ ಮೂಗಿನಲ್ಲಿ ಟ್ಯೂಬ್ ಇದೆ ಮಾಯಾ. ಮಾತನಾಡಲು ಕಷ್ಟಪಡಬೇಡ. ರೆಸ್ಟ್ ತಗೋ ಬೇಬಿ. ಇವಾಗ ನೀನು ಬರೀ ಮಾಯಾ ಆದಿಶೇಷನ್ ಅಲ್ಲ, ಮಾಯಾ ಸಾಗರ್ ಅಗರ್ವಾಲ್. ಅರ್ಥವಾಯ್ತಾ ಎಂದವನು ಅವಳ ತಲೆಯನ್ನು ಮೃದುವಾಗಿ ಸವರಿದನು. ಹೊರಗಿನಿಂದ ಇದನ್ನು ನೋಡುತ್ತಿದ್ದ ವಿಕ್ರಮನಿಗೆ ಕೋಪ ಉಕ್ಕಿ ಬಂದಿತ್ತು. ಸಾಗರ್ ಅವಳನ್ನು ಮುಟ್ಟುವುದನ್ನು ನೋಡಲು ಸಹಿಸದೆ ಬಾಗಿಲನ್ನು ಮುರಿದು ಒಳಗೆ ನುಗ್ಗಲು ಒದ್ದಾಡಿದನು. ಸೆಕ್ಯೂರಿಟಿಗಳು ಅವನನ್ನು ತಡೆದರೂ ಅವನು ಒಬ್ಬ ಹುಚ್ಚನಂತೆ ಹೋರಾಡಿದನು. ತಕ್ಷಣ ಆಸ್ಪತ್ರೆಯ ವರಾಂಡದಲ್ಲಿ ಒಂದು ಗಂಭೀರವಾದ ಧ್ವನಿ ಮೊಳಗಿತ್ತು. ವಿಕ್ರಮ್ ಅಂತ. ಆ ಒಂದು ಪದದಲ್ಲೇ ಅಧಿಕಾರದ ಛಾಯೆ ಇತ್ತು. ವಿಕ್ರಮ್ ತಕ್ಷಣ ತಿರುಗಿ ನೋಡಿದನು. ಅಲ್ಲಿ ಅಥರ್ವ ವರ್ಮನ್ ತನ್ನ ಕಪ್ಪು ಬಣ್ಣದ ಕೋಟ್ ಸೂಟ್ ಧರಿಸಿ ಹಿಂದೆ ಒಂದು ಪಡೆಯೇ ಸುತ್ತು ಹೊರೆದಿರಲು ನಡೆದು ಬರುತ್ತಿದ್ದನು. ಅವನ ಕಣ್ಣುಗಳು ಕೆಂಡ ಕಾರುತ್ತಿದ್ದವು. ಅವನ ಗಾಂಭೀರ್ಯಕ್ಕೆ ಸರಿಸಾಟಿಯಾಗಲು ಸಾಧ್ಯವಾಗದೆ ಹೆದರಿದ ಮುಖದೊಂದಿಗೆ ಅವನ ಪಕ್ಕದಲ್ಲೇ ಓಡಿ ಬಂದಳು ನಕ್ಷತ್ರ. ಅಥರ್ವ ನೇರವಾಗಿ ವಿಕ್ರಮ್ನ ಹತ್ತಿರ ಬಂದು ನಿಂತನು. ಸಾಗರ್ನ ಸೆಕ್ಯೂರಿಟಿಗಳು ಅಥರ್ವನನ್ನು ನೋಡಿದ ತಕ್ಷಣ ಹೆದರಿ ದಾರಿ ಬಿಟ್ಟರು. ಅಥರ್ವ ಸಾಗರ್ನನ್ನು ಮತ್ತು ಒಳಗೆ ಮಲಗಿರುವ ಮಾಯಾಳನ್ನು ಒಂದು ಬಾರಿ ನೋಡಿದನು. ಅವನ ಬರುವಿಕೆ ಆ ಜಾಗವನ್ನೇ ಒಂದು ಸ್ಮಶಾನ ಮೌನಕ್ಕೆ ತಳ್ಳಿತು. ಆದಿಶೇಷನ್ ಭಯದಿಂದ ಮೂಲೆಗೆ ಸರಿದು ನಿಂತರು. ಅಥರ್ವನನ್ನು ನೋಡಿದ ವಿಕ್ರಮ್ ಎದೆ ಬಡಿತ ಜೋರಾಗುತ್ತಿರಲು ಉಸಿರುಗಟ್ಟಿ ಎಂಜಲು ನುಂಗುತ್ತಾ ನೋಡಿದನು. ಅಥರ್ವನ ಆ ಒಂದು ಒಂಟಿ ಧ್ವನಿ ರಣರಂಗದಂತಿದ್ದ ಆ ವರಾಂಡವನ್ನು ಒಂದು ಕ್ಷಣದಲ್ಲಿ ಸ್ತಬ್ಧಗೊಳಿಸಿತು. ವಿಕ್ರಮ್ ತನ್ನ ಅಣ್ಣನನ್ನು ನೋಡಿದ ತಕ್ಷಣ ಅವನ ಆವೇಶವೆಲ್ಲ ಅಡಗಿ ಒಂದು ರೀತಿಯ ಭಯ ಮಿಶ್ರಿತ ಗೌರವದಿಂದ ನಿಂತನು. ಅಥರ್ವನ ಕಣ್ಣುಗಳು ಕೆಂಡ ಕಾರುತ್ತಿದ್ದವು. ಕಾರ್ತಿಕ್ ಒಡಲು ನಡುಗುತ್ತಿರುವುದು ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಅಥರ್ವ ತನ್ನ ಬಾಡಿಗಾರ್ಡ್ಸ್ ಗುಣಾಲ್ನನ್ನು ನೋಡಿ, ಗುಣಾಲ್, ವಿಕ್ರಮ್ ಮತ್ತು ಕಾರ್ತಿಕ್ ಇಬ್ಬರನ್ನು ಈಗಲೇ ಇಲ್ಲಿಂದ ಕರೆದುಕೊಂಡು ಹೋಗಿ ಎಂದು ಆಜ್ಞಾಪಿಸಿದನು. ವಿಕ್ರಮ್ ಗಾಬರಿಯಾದನು. ಅಣ್ಣ ಪ್ಲೀಸ್. ಮಾಯಾ ಒಳಗೆ ಜೀವಕ್ಕಾಗಿ ಹೋರಾಡುತ್ತಿದ್ದಾಳೆ ಅಣ್ಣ. ಸಾಗರ್ ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ನಿಮಗೂ ಗೊತ್ತು ತಾನೇ ಎಂದು ತಡಬಡಾಯಿಸುವ ಧ್ವನಿಯಲ್ಲಿ ಕೇಳಿದನು. ಅಥರ್ವ ನಿಧಾನವಾಗಿ ಆದರೆ ಅತ್ಯಂತ ದೃಢವಾಗಿ ಹೇಳಿದನು. ವಿಕ್ರಮ್, ಇಲ್ಲಿ ನಡೆಯುತ್ತಿರುವುದು ಯಾವುದೂ ಸರಿಯಿಲ್ಲ. ಮೊದಲು ನೀನು ಇಲ್ಲಿಂದ ಹೊರಡು, ಆಮೇಲೆ ನಿಧಾನವಾಗಿ ಮಾತನಾಡೋಣ ಎಂದನು. ಅಣ್ಣ ಪ್ಲೀಸ್, ಮಾಯಾ ಇಷ್ಟವಿಲ್ಲದೆ ನಡೆದ ಮದುವೆ ಇದು. ನನಗೋಸ್ಕರವೇ ಅವಳು ಜೀವ ಬಿಡಲು ಮುಂದಾಗಿದ್ದಾಳೆ. ಅವಳನ್ನು ಈ ನರಕದಲ್ಲಿ ಬಿಟ್ಟು ನನ್ನಿಂದ ಬರಲು ಸಾಧ್ಯವಿಲ್ಲ ಅಣ್ಣ ಎಂದು ವಿಕ್ರಮ್ ಹಠ ಹಿಡಿದನು.
ಅಥರ್ವನ ಮುಖ ಇನ್ನೂ ಕಠಿಣವಾಯಿತು. ವಿಕ್ರಮ್, ಅವಳು ಈಗ ಇನ್ನೊಬ್ಬನ ಹೆಂಡತಿ. ಅವಳ ಮೇಲೆ ಹಕ್ಕು ಚಲಾಯಿಸಲು ನಿನಗೆ ಯಾವುದೇ ಹಕ್ಕಿಲ್ಲ. ಕಾನೂನುಬದ್ಧವಾಗಿ ಅವಳು ಸಾಗರ್ ಅಗರ್ವಾಲ್ನ ಹೆಂಡತಿ. ಮೊದಲು ಇಲ್ಲಿಂದ ಹೊರಡು ಎಂದು ಅಥರ್ವ ತನ್ನ ಕೋಪವನ್ನು ನಿಯಂತ್ರಿಸಿ ಎಚ್ಚರಿಸಿದನು. ಅಣ್ಣ, ನಾನು ಬರಲ್ಲ. ಅವಳು ಮಾಡಿದ್ದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಅವಳನ್ನು ಹೀಗೆ ಅನಾಥೆಯಾಗಿ ಬಿಟ್ಟು ಬರಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಅಂದಾಗ ಅಥರ್ವ ಈಗ ವಿಕ್ರಮ್ ಕಣ್ಣುಗಳನ್ನು ನೇರವಾಗಿ ನೋಡಿದನು. ಇಲ್ಲಿ ನೋಡು ವಿಕ್ರಮ್, ಆ ಹುಡುಗಿಗೆ ಇಷ್ಟವಿಲ್ಲದೆ ನಡೆದ ಮದುವೆಯಾಗಿದ್ದರೆ ಅದನ್ನು ಹೇಗೆ ಮುರಿಯಬೇಕು ಎಂದು ನನಗೆ ಗೊತ್ತು. ಆದರೆ ಈಗ ನೀನು ಇಲ್ಲಿರುವುದು ತಪ್ಪು. ನನ್ನ ಮಾತಿಗೆ ಗೌರವ ಇದ್ದರೆ ನೀನು ಈಗಲೇ ಹೊರಡು. ಇಲ್ಲದಿದ್ದರೆ ನಾನು ಇಲ್ಲಿಂದ ಹೊರಟು ಬಿಡುತ್ತೇನೆ. ಇದೇ ನಿನಗೂ ನಿನ್ನ ಅಣ್ಣನಿಗೂ ಇರುವ ಬಾಂಧವ್ಯದ ಕೊನೆ ಅಂದಾಗ ಆ ಮಾತು ವಿಕ್ರಮ್ಗೆ ಸಿಡಿಲು ಬಡಿದಂತಾಯಿತು. ತನ್ನ ಅಣ್ಣನನ್ನು ಕಳೆದುಕೊಳ್ಳಲು ಅವನು ಎಂದಿಗೂ ಸಿದ್ಧನಿರಲಿಲ್ಲ. ತಕ್ಷಣವೇ ಅಥರ್ವನ ಕಾಲಿಗೆ ಬಿದ್ದನು ವಿಕ್ರಮ್. ಅಣ್ಣ, ಕ್ಷಮಿಸಿಬಿಡಿ ಅಣ್ಣ. ನಿಮ್ಮ ಮಾತನ್ನು ಮೀರಿ ನಾನು ಇಲ್ಲಿಗೆ ಬಂದದ್ದು ತಪ್ಪೆ. ನಿಮ್ಮ ಮಾತಿಗೆ ಕಟ್ಟು ಬಿದ್ದು ನಾನು ಹೋಗುತ್ತೇನೆ. ಆದರೆ ಮಾಯಾಗೆ ಈ ನರಕದ ಜೀವನ ಬೇಡ ಅಣ್ಣ. ಅವಳನ್ನು ಹೇಗಾದರೂ ಮಾಡಿ ಉಳಿಸಿಬಿಡಿ. ಅದಾದ ಮೇಲೆ ಅವಳ ಜೀವನ ಅವಳ ಇಷ್ಟ. ಪ್ಲೀಸ್ ಅವಳನ್ನು ಕಾಪಾಡಿ ಅಣ್ಣ ಎಂದು ಅವನು ಬೇಡಿಕೊಂಡನು. ಹತ್ತಿರದಲ್ಲೇ ನಿಂತಿದ್ದ ನಕ್ಷತ್ರ ಗಾಬರಿಯಾಗಿ ಬಾಗಿ, ವಿಕ್ಕಿ ಪ್ಲೀಸ್ ಎದ್ದೇಳಿ, ಏನು ಮಾಡ್ತಾ ಇದ್ದೀರಾ ಎಂದು ಅವನನ್ನು ಎಬ್ಬಿಸಲು ಯತ್ನಿಸಿದಳು. ವಿಕ್ರಮ್ ನಕ್ಷತ್ರಾಳ ಕೈಗಳನ್ನು ಹಿಡಿದುಕೊಂಡು, ಅತ್ತಿಗೆ, ಮಾಯಾ, ಪಾಪ ಅತ್ತಿಗೆ, ಅವಳು ಸಾಗರ್ನನ್ನು ಎದುರಿಸಲು ಸಾಧ್ಯವಾಗದೆ ಮದುವೆಯಾಗಿದ್ದರೂ ನಾನು ಬಿಟ್ಟು ಹೋಗುತ್ತಿದ್ದೆ. ಆದರೆ ನನಗೋಸ್ಕರ ವಿಷ ಕುಡಿದು ಜೀವ ಕೊಡಲು ಸಿದ್ಧಳಾದವಳನ್ನು ಹೇಗೆ ಕೈ ಬಿಡುವುದು? ನೀವು ಅಣ್ಣನಿಗೆ ಹೇಳಿ ಅತ್ತಿಗೆ ಎಂದು ಬಿಕ್ಕಿ ಬಿಕ್ಕಿ ಅತ್ತನು. ನಕ್ಷತ್ರ ಕಣ್ಣೀರು ತುಂಬಿದ ಕಣ್ಣುಗಳಿಂದ ವಿಕ್ರಮ್ನನ್ನು ಸಮಾಧಾನಪಡಿಸಿ ಎಬ್ಬಿಸಿದಳು. ಅಥರ್ವ ಯಾವುದನ್ನೂ ಗಮನಿಸಿದವನಂತೆ ಮುಖವನ್ನು ಗಂಭೀರವಾಗಿಟ್ಟುಕೊಂಡಿದ್ದನು. ನಕ್ಷತ್ರ ವಿಕ್ರಮ್ನನ್ನು ಕರೆದುಕೊಂಡು ಗುಣ ಜೊತೆ ಏರ್ಪೋರ್ಟ್ಗೆ ಹೊರಡು. ನಾನು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಬರುತ್ತೇನೆ ಎಂದು ಆದೇಶಿಸಿದನು. ಗುಣ ವಿಕ್ರಮ್ನನ್ನು ಮೆಲ್ಲಗೆ ಕರೆದುಕೊಂಡು ಹೋದನು. ವಿಕ್ರಮ್ ಹೋಗುವ ದಾರಿಯುದ್ದಕ್ಕೂ ICU ಕೋಣೆಯನ್ನೇ ತಿರುಗಿ ತಿರುಗಿ ನೋಡುತ್ತಾ ಹೋದನು. ಅದೇ ಸಮಯದಲ್ಲಿ ವರಾಂಡದ ಇನ್ನೊಂದು ಬದಿಯಿಂದ ಒಂದು ದೊಡ್ಡ ಗುಂಪೆ ಬರತೊಡಗಿತು. ಆದಿಶೇಷನ್ ಮುಂದೆ ಬರಲು ಅವರ ಹಿಂದೆ ಸಾಗರ್ನ ತಾಯಿ ತಂದೆ ಪ್ರಸಾದ್ ಅಗರ್ವಾಲ್, ಅಕ್ಕ ನಿಶಾ ಮತ್ತು ಭಾವ ವಿನಯ್ ಸೇರಿದಂತೆ ಇಡೀ ಅಗರ್ವಾಲ್ ಕುಟುಂಬವೇ ಅಲ್ಲಿ ಹಾಜರಾಯಿತು. ಅಥರ್ವನ ಬೃಹತ್ ವ್ಯಕ್ತಿತ್ವವನ್ನು ಮತ್ತು ಅವನ ಸುತ್ತ ನಿಂತಿದ್ದ ಆಲ್ವಿನ್ ಸೇರಿದಂತೆ ಕಮಾಂಡೋಗಳನ್ನು ನೋಡಿ ಅವರು ಸ್ವಲ್ಪ ಹಿಂಜರಿದರು. ಆದಿಶೇಷನ್ ಕಣ್ಣುಗಳಲ್ಲಿ ಅದೇ ಅಹಂಕಾರವಿದ್ದರೂ ಅಥರ್ವನನ್ನು ತಡೆಯಲು ಧೈರ್ಯ ಮಾಡಲಿಲ್ಲ. ಅಥರ್ವ ಆದಿಶೇಷನ್ನನ್ನು ಒಂದು ವಸ್ತುವಿನಂತೆ ಕೂಡ ಪರಿಗಣಿಸಲಿಲ್ಲ. ಅಥರ್ವ ಅಲ್ಲಿಂದ ನೇರವಾಗಿ ಆ ಆಸ್ಪತ್ರೆಯ ಚೀಫ್ ಮೆಡಿಕಲ್ ಆಫೀಸರ್ ಕೋಣೆಗೆ ಹೋದನು. ಅವನ ಬರುವಿಕೆಯನ್ನು ಮೊದಲೇ ತಿಳಿದಿದ್ದ ಮುಖ್ಯ ವೈದ್ಯರಾದ ದಿಗ್ವಿಜಯ್ ಸಿಂಗ್ ಅಪಾರ ಗೌರವದಿಂದ ಎದ್ದು ನಿಂತು ಸ್ವಾಗತಿಸಿದರು. ಮಿಸ್ಟರ್ ಅಥರ್ವ ವರ್ಮನ್, ಬನ್ನಿ, ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ತುಂಬ ಸಂತೋಷ ಎಂದು ಸ್ವಾಗತಿಸಿದರು ವೈದ್ಯರು. ಅಥರ್ವ ಕುರ್ಚಿಯಲ್ಲಿ ಕುಳಿತನು. ಅವನ ಮುಖದಲ್ಲಿ ಕಲ್ಲಿನಂತಹ ಗಂಭೀರತೆ ಇತ್ತು. ಡಾಕ್ಟರ್, ಮಾಯಾ ಪೇಷಂಟ್ನ ಈಗಿನ ಕಂಡೀಷನ್ ಏನು? ಅವರ ದೇಹದಲ್ಲಿದ್ದ ಆ ವಿಷದ ಅಂಶ ಸಂಪೂರ್ಣವಾಗಿ ಹೊರಗೆ ಬಂದಿದೆಯಾ ಅಂದಾಗ ಡಾಕ್ಟರ್ ದಿಗ್ವಿಜಯ್ ಕೆಲವು ಫೈಲ್ಗಳನ್ನು ತಿರುವಿ ಹಾಕಿದರು. ಖಂಡಿತವಾಗಿಯೂ ಸರ್, ಸ್ಟಮಕ್ ವಾಶ್ ಮಾಡಿ ವಿಷವನ್ನು ಹೊರಗೆ ತೆಗೆದಿದ್ದೇವೆ. ಆದರೆ ಆ ವಿಷ ಅವರ ಶ್ವಾಸನಾಳ ಮತ್ತು ರಕ್ತದಲ್ಲಿ ಉಂಟು ಮಾಡಿರುವ ಹಾನಿ ಸ್ವಲ್ಪ ಜಾಸ್ತಿ. ಅದಕ್ಕಾಗಿಯೇ ಆ ರೈಲ್ಸ್ ಟ್ಯೂಬ್ ಮೂಲಕ ಲಿಕ್ವಿಡ್ ಫುಡ್ ಮತ್ತು ಔಷಧಿಗಳನ್ನು ನೀಡುತ್ತೇವೆ. ಇನ್ನು 48 ಗಂಟೆಗಳ ಕಾಲ ಅವರು ಕಡ್ಡಾಯವಾಗಿ ಅಬ್ಸರ್ವೇಷನ್ನಲ್ಲಿರಬೇಕು ಎಂದರು. ಅಥರ್ವ ಸ್ವಲ್ಪ ಸಮಯ ಮೌನವಾಗಿದ್ದು, ಡಾಕ್ಟರ್, ಅವರನ್ನು ಇಲ್ಲಿಂದ ನಾನು ಚೆನ್ನೈಗೆ ಕರೆದುಕೊಂಡು ಹೋಗಬೇಕು ಅಂದುಕೊಂಡಿದ್ದೇನೆ. ನನ್ನ ಬಳಿ ಏರ್ ಆಂಬ್ಯುಲೆನ್ಸ್ ರೆಡಿಯಾಗಿದೆ. ಟ್ರಾವೆಲ್ ಮಾಡುವಾಗ ಅವರ ಜೀವಕ್ಕೆ ಏನಾದರೂ ರಿಸ್ಕ್ ಇರುತ್ತಾ ಎಂದು ನೇರವಾಗಿ ಕೇಳಿದನು. ಡಾಕ್ಟರ್ ದಿಗ್ವಿಜಯ್ ಸ್ವಲ್ಪ ಹಿಂಜರಿದರು. ಮಿಸ್ಟರ್ ಅಥರ್ವ, ಮೆಡಿಕಲ್ ರೀತಿಯ ಹೇಳಬೇಕೆಂದರೆ ಈಗ ಅವರ ದೇಹ ತುಂಬ ದೌರ್ಬಲ್ಯವಾಗಿದೆ. ಶ್ವಾಸಕೋಶದಲ್ಲಿ ಲಘು ಇನ್ಫೆಕ್ಷನ್ ಬರುವ ಸಾಧ್ಯತೆಯೂ ಇದೆ. ಈ ಪರಿಸ್ಥಿತಿಯಲ್ಲಿ ಟ್ರಾವೆಲ್ ಮಾಡುವುದು ಅವರ ಹಾರ್ಟ್ ಬೀಟ್ ಮತ್ತು BPಯ ಮೇಲೆ ಪರಿಣಾಮ ಬೀರಬಹುದು. ಅದು ಮಾತ್ರವಲ್ಲದೆ ಅವರ ಹಸ್ಬೆಂಡ್ ಮಿಸ್ಟರ್ ಸಾಗರ್ ಅಗರ್ವಾಲ್ ಅವರನ್ನು ಇಲ್ಲಿಂದ ಬದಲಾಯಿಸಲು ಎಂದಿಗೂ ಸಮ್ಮತಿಸುವುದಿಲ್ಲ ಎಂದರು.
ಅಥರ್ವನ ಕಣ್ಣುಗಳು ತಕ್ಷಣವೇ ಕೆಂಪಾದವು. ಯಾರು ಸಮ್ಮತಿಸುತ್ತಾರೆ, ಯಾರು ಇಲ್ಲ ಎನ್ನುವುದು ನನಗೆ ಅನಗತ್ಯ ಡಾಕ್ಟರ್. ಒಬ್ಬ ಮೆಡಿಕಲ್ ಎಕ್ಸ್ಪರ್ಟ್ ಆಗಿ ನಿಮ್ಮ ಅಭಿಪ್ರಾಯ ಏನು ಎಂದ ಅವನ ಧ್ವನಿ ಆ ಕೋಣೆಯ ಗೋಡೆಗಳಿಗೆ ಬಡಿದು ಪ್ರತಿಧ್ವನಿಸಿತು. ಮುಂದಿನ 24 ಗಂಟೆಗಳವರೆಗೆ ಅವರನ್ನು ಕದಲಿಸದಿರುವುದು ಒಳ್ಳೆಯದು ಸರ್. ಅದಾದ ನಂತರ ಕಂಡೀಷನ್ ಸ್ಟೇಬಲ್ ಆದರೆ ನೀವು ರಿಸ್ಕ್ ತಗೋಬಹುದು. ಆದರೆ ಸದ್ಯಕ್ಕೆ ಅವರು ಮಾತನಾಡುವುದಾಗಲಿ ಶ್ರಮ ಪಡುವುದಾಗಲಿ ಬಾರದು ಎಂದು ಎಚ್ಚರಿಸಿದರು ವೈದ್ಯರು. ಅಥರ್ವ ಎದ್ದು ನಿಂತನು. ಥ್ಯಾಂಕ್ಸ್ ಡಾಕ್ಟರ್. ಅವರಿಗೆ ಅಗತ್ಯವಿರುವ ಬೆಸ್ಟ್ ಟ್ರೀಟ್ಮೆಂಟನ್ನು ಮುಂದುವರಿಸಿ. ಈಗೋ ನನ್ನ ಕಾರ್ಡ್. ಅವರ ಕಂಡೀಷನ್ನಲ್ಲಿ ಚೇತರಿಕೆ ಕಂಡು ಬಂದರೆ ತಕ್ಷಣ ನನಗೆ ಅಪ್ಡೇಟ್ ಮಾಡಿ ಎಂದು ಹೇಳಿ ಹೊರಗೆ ಬಂದನು. ಹೊರಗೆ ಬಂದ ಅಥರ್ವನ ಮನಸ್ಸಿನಲ್ಲಿ ಸಾಗರ್ನ ಅಧಿಕಾರ ಮತ್ತು ವಿಕ್ರಮ್ನ ಕಣ್ಣೀರು ಸಂಘರ್ಷಕ್ಕೊಳಗಾದವು. ಒಂದು ವೇಳೆ ಮಾಯಾ ಚೆನ್ನೈಗೆ ಬರಲು ಒಪ್ಪಿದರೆ ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ಸಾಗರ್ ಮತ್ತು ಅವನ ಕುಟುಂಬವನ್ನು ಹೊರಹಾಕಿ ಅವಳ ಆರೋಗ್ಯ ಸುಧಾರಿಸಿದ ತಕ್ಷಣ ಇಲ್ಲಿಂದ ಅವಳನ್ನು ಕರೆದುಕೊಂಡು ಹೋಗಬಹುದು ಎಂದು ನಿರ್ಧರಿಸಿದವನು ಐಸಿಯು ಕೋಣೆಯ ಕಡೆಗೆ ನಡೆಯಲಾರಂಭಿಸಿದನು. ತನ್ನ ಕೈಗಳನ್ನು ಕೋಟ್ ಪಾಕೆಟ್ನಲ್ಲಿ ಇಟ್ಟುಕೊಂಡು ಸಿಂಹದ ನಡಿಗೆಯೊಂದಿಗೆ ಐಸಿಯು ಕೋಣೆಯ ಬಾಗಿಲನ್ನು ತೆರೆದನು. ಯಾರೂ ತಡೆಯಲು ಧೈರ್ಯ ಮಾಡಲಿಲ್ಲ. ಐಸಿಯು ಕೋಣೆಯ ಆ ತಾತ್ಕಾಲಿಕ ಶಾಂತಿ ಅಥರ್ವ ವರ್ಮನ ಆಗಮನದಿಂದ ಕದ್ದಡಿತು. ಬಾಗಿಲು ತೆರೆದುಕೊಂಡು ಒಳಗೆ ಬಂದ ಅಥರ್ವನನ್ನು ಸಾಗರ್ ಅಗರ್ವಾಲ್ ತನ್ನ ಕೈಗಳನ್ನು ಕಟ್ಟಿಕೊಂಡು ಒಂದು ಪರಿಹಾಸ್ಯದ ನಗೆಯೊಂದಿಗೆ ಸ್ವಾಗತಿಸಿದನು. ಸಾಗರ್ ಕೂಡ ಅಥರ್ವನಿಗೆ ಯಾವುದೇ ರೀತಿಯಲ್ಲೂ ವ್ಯಕ್ತಿತ್ವದಲ್ಲಿ ಕಡಿಮೆ ಇರಲಿಲ್ಲ. ಅವನ ಎತ್ತರ ಮತ್ತು ಆ ಸೊಕ್ಕಿನ ನೋಟ ಅವನು ಒಬ್ಬ ಮುಂಬೈ ಡಾನ್ ಎಂಬುದನ್ನು ಸಾರುತ್ತಿತ್ತು. ವೆಲ್ಕಮ್ ಮಿಸ್ಟರ್ ಅಥರ್ವ ವರ್ಮನ್. ನನ್ನ ಹೆಂಡತಿಯನ್ನು ನೋಡಲು ಇಷ್ಟು ದೂರ ಬರುತ್ತೀಯಾ ಎಂದು ನಾನು ನಿರೀಕ್ಷಿಸಿರಲಿಲ್ಲ ಎಂದು ಸಾಗರ್ ತನ್ನ ಧ್ವನಿಯಲ್ಲಿ ವ್ಯಂಗ್ಯವನ್ನು ಬೆರೆಸಿದನು. ಅಥರ್ವ ಅವನನ್ನು ತೀಕ್ಷ್ಣವಾಗಿ ನೋಡಿದನು. ಸಾಗರ್, ನಿನ್ನ ಆಟ ಇಷ್ಟಕ್ಕೆ ಮುಗಿಯಿತು. ಒಂದು ಹುಡುಗಿಯನ್ನು ಬೆದರಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಿಗೆ ಪ್ರಚೋದಿಸಿ ಅವಳ ಕುತ್ತಿಗೆಗೆ ತಾಳಿ ಕಟ್ಟುವುದು ಮದುವೆಯಲ್ಲ. ಅದು ಒಂದು ಕ್ರಿಮಿನಲ್ ಅಪರಾಧ ಅಂದಾಗ ಸಾಗರ್ ಮೆಲ್ಲನೆ ನಡೆದು ಅಥರ್ವನ ಅತ್ಯಂತ ಹತ್ತಿರ ಬಂದು ನಿಂತನು. ಇಬ್ಬರ ಎತ್ತರ ಮತ್ತು ವ್ಯಕ್ತಿತ್ವ ಆ ಸಣ್ಣ ಕೋಣೆಯನ್ನು ಇನ್ನಷ್ಟು ಇಕ್ಕಟ್ಟಾಗಿಸಿತು. ಅಪರಾಧವೇ? ಇದು ಪ್ರೀತಿ ಅಥರ್ವ. ಅವಳ ಕುತ್ತಿಗೆಯಲ್ಲಿರುವ ತಾಳಿಯೇ ಈಗ ನಿಜ. ನೀವು ಎಷ್ಟು ದೊಡ್ಡ ವ್ಯಕ್ತಿಯಾದರೂ ಇರಬಹುದು, ಆದರೆ ಇದು ಮುಂಬೈ. ಇಲ್ಲಿ ಸಾಗರ್ ಅಗರ್ವಾಲ್ ಅಂದುಕೊಂಡಿದ್ದೇ ಕಾನೂನು. ಮಾಯಾ ಈಗ ನನ್ನ ಹೆಂಡತಿ. ಮಾಯಾ ನನ್ನ ಹೆಂಡತಿ ಎಂದು ಹೇಳುವಾಗಲೇ ಅವನ ಗರ್ವ ಅವನ ಕಣ್ಣಿನಲ್ಲಿ ಕಾಣಿಸುತ್ತಿತ್ತು. ಇವರ ವಾಗ್ವಾದ ಮಾಯಾಗೆ ಕೇಳಿಸಿತು. ಆದರೆ ಕಣ್ಣು ಬಿಡುವ ಸ್ಥಿತಿಯಲ್ಲಿ ಅವಳಿರಲಿಲ್ಲ. ಹೆಂಡತಿಯೇ? ಅವಳ ಇಷ್ಟವಿಲ್ಲದೆ ನಡೆದ ಯಾವುದಕ್ಕೂ ಇಲ್ಲಿ ಅವಕಾಶವಿಲ್ಲ ಎಂದನು ಅಥರ್ವ. ಏನು ಅಥರ್ವ? ಅವಳ ಕುತ್ತಿಗೆಗೆ ನಾನು ತಾಳಿ ಕಟ್ಟುವ ಮುನ್ನವೇ ಅವಳಿಗೆ ಒಂದು ಚಾನ್ಸ್ ಕೊಟ್ಟಿದ್ದೆ. ನಿನಗೆ ಕಾಲ್ ಮಾಡಿದಳು, ನಿನ್ನ ತಮ್ಮನಿಗೆ ಕಾಲ್ ಮಾಡಿದಳು. ಇಬ್ಬರೂ ಅಂದು ಅವಳನ್ನು ಸ್ವೀಕರಿಸಲೇ ಇಲ್ಲ. ಇಂದು ನನ್ನ ಹೆಂಡತಿಯಾದ ಮೇಲೆ ಇದೇಕೆ ಈ ಅಪಾಹಪಿ ಎಂದು ಕೈಗಳನ್ನು ಚಾಚಿ ಕೇಳಿದವನು, ನಿನ್ನ ಶತ್ರು ನಿನ್ನ ಇನ್ನೊಬ್ಬ ಶತ್ರುವನ್ನು ಮದುವೆಯಾಗಿದ್ದಾನೆ ಎಂದು ಹೊಟ್ಟೆ ಹುರಿಯೇ? ಇಲ್ಲ ನನ್ನ ಜೀವನವನ್ನು ಹಾಳು ಮಾಡಿ ನನ್ನ ಹೆಂಡತಿಯನ್ನು ನಿನ್ನ ತಮ್ಮನಿಗೆ ಹೆಂಡತಿ ಮಾಡಬೇಕೆಂಬ ಕೀಳು ಯೋಜನೆಯೇ ಎಂದು ಸಾಗರ ಕೇಳಿದನು. ಅಥರ್ವ ತಕ್ಷಣವೇ ಅವನ ಶರ್ಟ್ ಕಾಲರನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಅದೇ ವೇಗದಲ್ಲಿ ಸಾಗರ್ ಅಥರ್ವನ ಕೋಟನ್ನು ಒತ್ತಿ ಹಿಡಿದನು. ನಿನ್ನ ಅಧಿಕಾರವನ್ನು ಚೆನ್ನೈನಲ್ಲಿ ಇಟ್ಟುಕೋ. ಇದು ಮುಂಬೈ, ಸಾಗರ್ನ ಕೋಟೆ. ಇಲ್ಲಿ ಬಂದು ನಿನ್ನ ಅಧಿಕಾರ ತೋರಿಸಬೇಡ. ಅವಳು ಕ್ರಿಮಿನಲ್. ಯಾವುದೇ ಪರಿಸ್ಥಿತಿಯಲ್ಲೂ ನಿನ್ನ ತಮ್ಮನಿಗೂ ಅವಳಿಗೂ ಮದುವೆಯೇ ನಡೆಯಲ್ಲ ಅಂತ ಅಂದು ಹೇಳಿ ಫೋನ್ ಇಟ್ಟೆಯಲ್ಲ. ನಿನ್ನ ತಮ್ಮ ಇಂದು ಬಂದು ಕಿರುಚಾಡುತ್ತಿದ್ದಾನೆ. ಅಂದು ಅವಳು ಕೇಳಿದಾಗ ಅವಳನ್ನು ಕ್ರಿಮಿನಲ್ ಎಂದು ಹೇಳಿ ನೀನು ಅವನನ್ನೇ ಮದುವೆಯಾಗಿ ಸಂತೋಷವಾಗಿರು ಎಂದು ಹೇಳಿದನಲ್ಲ. ಈಗ ನನ್ನ ಮದುವೆಯ ನಂತರ ಬಂದು ಅನಗತ್ಯವಾಗಿ ಗಲಾಟೆ ಮಾಡ್ತಾ ಇದ್ದೀರಾ? ಅಂದು ಬಂದು ಅಣ್ಣ ತಮ್ಮಂದಿರು ಕೇಳಿದರೆ ಆಗ ಅವಳು ಆದಿಶೇಷನ್ ಮಗಳು ಮಾತ್ರ. ಅದರಲ್ಲಿ ಒಂದು ನ್ಯಾಯವಿತ್ತು. ಆದರೆ ಇಂದು ಅಣ್ಣ ತಮ್ಮಂದಿರು ಒಟ್ಟಾಗಿ ನನ್ನೊಂದಿಗೆ ಜಗಳಕ್ಕೆ ಬರುತ್ತಿರುವುದು ಈ ಸಾಗರನ ಹೆಂಡತಿಯನ್ನು ಅವನಿಂದ ಬೇರ್ಪಡಿಸುವುದಕ್ಕೆ. ಇಲ್ಲಿ ನೋಡು, ಅಷ್ಟೇ ನಿನ್ನ ಲಿಮಿಟ್. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು ಎಂದು ಸಾಗರ್ ಹೇಳಿದನು. ಅವನ ಶರ್ಟ್ ಕೊಡವಿದವನು ತನ್ನ ಶರ್ಟ್ ಹಿಡಿದಿದ್ದ ಅವನ ಕೈಯನ್ನು ಬಿಡಿಸಿದನು. ಸಾಗರ್,
ಮಾಯಾ ನಿನ್ನ ಹೆಂಡತಿಯಾಗಿರಬಹುದು, ಆದರೆ ಆ ಹುಡುಗಿಯ ಇಷ್ಟವಿಲ್ಲದೆ ಈ ಮದುವೆ ನಡೆದಿದೆ. ಅವಳನ್ನು ಇಲ್ಲಿಂದ ಕರೆದುಕೊಂಡು ಹೋಗುವುದು ನನ್ನ ಕರ್ತವ್ಯ. ನನ್ನ ತಮ್ಮನಿಗೆ ನಾನು ಮಾತು ಕೊಟ್ಟಿದ್ದೇನೆ. ಅದಾದ ಮೇಲೆ ನಿನ್ನ ಅತ್ತೆ ಮನೆಗೆ ಬಂದು ಅವಳನ್ನು ಸಮಾಧಾನಪಡಿಸಿ ಕರೆದುಕೊಂಡು ಬರುವುದಾದರೆ ಅದು ನಿನ್ನ ಸಾಮರ್ಥ್ಯ. ಆದರೆ ಈಗ ಒಂಟಿಯಾಗಿ ಹೋಗಲ್ಲ ಎಂದು ಹೇಳಿದವನು ತನ್ನ ಮೊಬೈಲ್ ಫೋನ್ ತೆಗೆದುಕೊಂಡನು. ಸರಿಯಾಗಿ ಮುಂದಿನ 10ನೇ ನಿಮಿಷ ಐಸಿಯು ವರಾಂಡದಲ್ಲಿ ಬೂಟುಗಳ ಸದ್ದು ಮೊಳಗಲು ಮುಂಬೈ ಸಿಟಿ ಪೊಲೀಸ್ ಕಮಿಷನರ್ ತಮ್ಮ ಪಡೆಯೊಂದಿಗೆ ಒಳಗೆ ಬಂದರು. ಆದಿಶೇಷನ್ ಮತ್ತು ಪ್ರಸಾದ್ ಅಗರ್ವಾಲ್ ಕುಟುಂಬದವರು ಆತಂಕಗೊಂಡರು. ಕಮಿಷನರ್ ಅಥರ್ವನನ್ನು ನೋಡಿ ತಲೆಬಾಗಿಸಿದರು. ಹೇಳಿ ಸರ್, ಏನು ವಿಷಯ ಅಂದಾಗ ಅಥರ್ವ ಸಾಗರ್ನನ್ನು ತೋರಿಸಿ, ಮಿಸ್ಟರ್ ಕಮಿಷನರ್, ಈ ಹುಡುಗಿ ಮಾಯಾಗೆ ಇಷ್ಟವಿಲ್ಲದೆ ಸಾಗರ್ ಅಗರ್ವಾಲ್ ಬಲವಂತವಾಗಿ ತಾಳಿ ಕಟ್ಟಿದ್ದಾನೆ. ಅದಕ್ಕಾಗಿಯೇ ಅವಳು ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಕಾನೂನುಬದ್ಧವಾಗಿ ಇವನ ಮೇಲೆ ಆಕ್ಷನ್ ತಗೊಳ್ಳಿ ಎಂದನು ಕಡ್ಡಾಯವಾಗಿ. ಸಾಗರ್ ಒಂದು ಕ್ಷಣವೂ ಗಾಬರಿಯಾಗಲಿಲ್ಲ. ಅವನು ಕಮಿಷನರನ್ನು ನೋಡಿ ಸೌಮ್ಯವಾದ ಆದರೆ ತಂತ್ರದ ನಗುವನ್ನು ಬೀರಿದನು. ಸರ್, ಅಥರ್ವ ವರ್ಮನ್ ಹೇಳುವುದರಲ್ಲಿ ಒಂದು ಚೂರು ಸತ್ಯವಿಲ್ಲ. ನಮ್ಮ ಎಂಗೇಜ್ಮೆಂಟ್ ಎಷ್ಟು ಅದ್ಧೂರಿಯಾಗಿ ನಡೆಯಿತು ಎಂದು ನಿಮಗೆ ಗೊತ್ತು. ಹಳೆಯ ಬಿಸ್ನೆಸ್ ಹಗೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನನ್ನ ಹೆಂಡತಿಯನ್ನು ನನ್ನಿಂದ ಬೇರ್ಪಡಿಸಲು ನೋಡುತ್ತಿದ್ದಾರೆ. ಮಾಯಾ ನನ್ನ ಮೇಲಿಟ್ಟಿರುವ ಪ್ರೀತಿಯನ್ನು ತಪ್ಪಾಗಿ ಬಿಂಬಿಸುತ್ತಿದ್ದಾರೆ ಅಂದಾಗ ಕಮಿಷನರ್ ಗೊಂದಲದಿಂದ, ನಾವು ನಿಮ್ಮ ಹೆಂಡತಿಯನ್ನೇ ಕೇಳಿಬಿಡೋಣ ಎಂದರು. ವೈದ್ಯರ ಸಹಾಯದಿಂದ ಅವಳನ್ನು ಎಬ್ಬಿಸಿದರು ಕಮಿಷನರ್. ಅವಳ ಗಂಟಲು ಒಣಗಿ ಹೋಗಿತ್ತು. ಮೂಗಿನಲ್ಲಿದ್ದ ಟ್ಯೂಬ್ ಅವಳನ್ನು ಹಿಂಸಿಸುತ್ತಿತ್ತು. ಅಥರ್ವ ಅವಳ ಹತ್ತಿರ ಹೋಗಿ, ಮಾಯಾ, ಹೆದರಬೇಡ, ಸತ್ಯವನ್ನು ಹೇಳು. ನಿನ್ನನ್ನು ಈ ನರಕದಿಂದ ನಾನು ಕರೆದುಕೊಂಡು ಹೋಗುತ್ತೇನೆ. ನೀನು ಇಷ್ಟಪಟ್ಟೆ ಈ ಸಾಗರ್ನನ್ನ ಮ್ಯಾರೇಜ್ ಮಾಡಿಕೊಂಡಿದ್ದ ಎಂದು ಆಸರೆಯಾಗಿ ಕೇಳಿದನು. ಮಾಯಾ ಕಷ್ಟಪಟ್ಟು ಕಣ್ಣುಗಳನ್ನು ಮುಚ್ಚಿ ಮುಚ್ಚಿ ತೆರೆದವಳ ನೋಟ ತನ್ನ ಗಂಡನ ಮೇಲೆ ನೆಟ್ಟಿತು. ಸಾಗರ್ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ಅವನ ಕಣ್ಣುಗಳಲ್ಲಿ ಒಂದು ಮೌನವಾದ ಎಚ್ಚರಿಕೆ ಇತ್ತು. ಮಾಯಾ ವಿಕ್ರಮ್ನ ಮುಖವನ್ನು ನೆನಪಿಸಿಕೊಂಡಳು. ಇಷ್ಟು ದೂರ ಅವನು ತನಗಾಗಿ ಬಂದಿದ್ದಾನೆ ಎಂದು ಯೋಚಿಸುವಾಗ ಅವಳ ಮನಸ್ಸು ಕರಗಿತು. ವಿಕ್ರಮ್ ಮುಖವನ್ನು ನೆನಪಿಸಿಕೊಂಡು ಕಣ್ಣುಗಳನ್ನು ಮುಚ್ಚಿ ತೆರೆದಳು. ಇವನ ತಾಳಿ ನನ್ನ ಕುತ್ತಿಗೆಗೆ ಹೇರಿಬಿಟ್ಟಿದೆ. ಜೀವಕ್ಕಾಗಿ ಹೋರಾಡುವ ಸ್ಥಿತಿಯಲ್ಲೂ ಅವನು ತಾಳಿ ಕಟ್ಟಿ ಆಸ್ಪತ್ರೆಗೆ ಕರೆದುಕೊಂಡು ಬಂದದ್ದು ಅವನ ಹಠವನ್ನು ಸ್ಪಷ್ಟವಾಗಿ ತೋರಿಸಿತು. ಈಗ ಇಲ್ಲಿಂದ ಅಥರ್ವನ ಜೊತೆ ಹೋದರೂ ಖಂಡಿತವಾಗಿಯೂ ವಿಕ್ರಮ್ಗೂ ತನಗೂ ಅಥರ್ವ ಮದುವೆ ಮಾಡಿಸುವುದಿಲ್ಲ. ಹಾಗೆಯೇ ಒಂದು ವೇಳೆ ಅಥರ್ವ ಒಪ್ಪಿದರೂ ಸಾಗರ್ ಬಿಡುವುದಿಲ್ಲ. ಈ ಹೋರಾಟ ಮುಂದುವರಿಯುತ್ತದೆ. ವಿಕ್ರಮ್ ತನ್ನನ್ನು ನೆನೆದು ತಡಕಾಡುತ್ತಾನೆ. ಈಗಲೇ ದೂರವಾಗಿ ಬಿಟ್ಟರೆ ಅವನು ಖಂಡಿತವಾಗಿಯೂ ಬದಲಾಗುತ್ತಾನೆ. ಅಥರ್ವ ಅವನನ್ನು ಬದಲಾಯಿಸುತ್ತಾನೆ ಎಂದು ಯೋಚಿಸಿದವಳು ಇನ್ನೂ ಅವನ ಜೀವನದಲ್ಲಿ ಅಡ್ಡ ಬರಬಾರದು ಎಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಳು. ವಿಕ್ರಮ್ನ ಜೀವನಕ್ಕಾಗಿ ತನ್ನ ಜೀವನವನ್ನು ಬಲಿ ಕೊಡಲು ಅವಳು ನಿರ್ಧರಿಸಿದಳು. ಕಮಿಷನರ್ ಕೇಳಿದರು, ಮೇಡಮ್, ಈ ಮದುವೆ ನಿಮ್ಮ ಇಷ್ಟದಂತೆಯೇ ನಡೆದಿದ್ದಾ? ಯಾರಾದರೂ ನಿಮ್ಮನ್ನು ಬೆದರಿಸಿದ್ದಾರಾ ಅಂದಾಗ ಮಾಯಾ ಒಂದು ದೀರ್ಘ ಉಸಿರನ್ನು ಎಳೆದುಕೊಂಡು ತನ್ನ ಕರಕರ ಧ್ವನಿಯಲ್ಲಿ ಹೇಳಿದಳು, ಇಲ್ಲ ಸರ್, ನಾನು ಇಷ್ಟಪಟ್ಟೆ ಸಾಗರ್ನನ್ನು ಮದುವೆಯಾಗಿದ್ದೇನೆ. ಯಾರ ಬಲವಂತವೂ ಇಲ್ಲ ಅಂತ. ಆ ಕೋಣೆ ಸಿಡಿಲು ಬಿದ್ದಂತೆ ಸ್ತಬ್ಧವಾಯಿತು. ಅಥರ್ವ ಆಘಾತದಲ್ಲಿ ಹೆಪ್ಪುಗಟ್ಟಿ ಹೋದನು. ವಿಕ್ರಮ್ಗಾಗಿ ಅವನು ಮಾಡಿದ ಎಲ್ಲ ಪ್ರಯತ್ನಗಳು ಮಾಯಾಳ ಈ ಒಂದು ಒಂಟಿ ಮಾತಿನಿಂದ ಕುಸಿದು ಬಿದ್ದವು. ಸಾಗರ್ ಒಂದು ವಿಜಯದ ನಗೆಯೊಂದಿಗೆ ಅಥರ್ವನನ್ನು ನೋಡಿದನು. ನೋಡಿದ್ರಾ ಮಿಸ್ಟರ್ ಅಥರ್ವ ವರ್ಮನ್, ಪ್ರೀತಿ ಗೆದ್ದಿತು. ಇನ್ಮೇಲಾದರೂ ನನ್ನ ಹೆಂಡತಿಯನ್ನು ತೊಂದರೆ ಮಾಡದೆ ಹೊರಡುತ್ತೀರಾ ಅಂದುಕೊಳ್ಳುತ್ತೇನೆ ಅಂದನು. ಅಥರ್ವ ಮಾಯಾ ಕಣ್ಣುಗಳನ್ನು ನೋಡಿದನು. ಅದರಲ್ಲಿ ಕಂಡ ವೇದನೆ ಅವನಿಗೆ ಏನೋ ಒಂದನ್ನು ಅರ್ಥ ಮಾಡಿಸಿತು. ಆದರೆ ಕಾನೂನುಬದ್ಧವಾಗಿ ಅವನಿಗೆ ಇನ್ಮುಂದೆ ಏನೂ ಮಾಡಲು ಸಾಧ್ಯವಿರಲಿಲ್ಲ. ಹಾಗಾಗಿ ಅಲ್ಲಿಂದ ಹೊರಟು ಹೋದನು. ಅಥರ್ವ ಅದೇ ಸಮಯದಲ್ಲಿ ನಕ್ಷತ್ರ, ವಿಕ್ರಮ್, ಕಾರ್ತಿಕ್ ಬಾಡಿಗಾರ್ಡ್ ರಕ್ಷಣೆಯೊಂದಿಗೆ ಮುಂಬೈ ಏರ್ಪೋರ್ಟ್ನಲ್ಲಿ ಅಥರ್ವನ ಬರುವಿಕೆಗಾಗಿ ಕಾಯುತ್ತಿದ್ದರು. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.